ನಮಸ್ಕಾರ ದೇವರು. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇವತ್ತೇನಪ್ಪ ಕೆಲಸ ಅಂತ ಹೇಳಿದ್ರೆ, ನನ್ನ ಗಳಿಯಿಂದ ಸರ್ವಿಸಿಗೆ ಬಂದಿದೆ 2000 ಗಂಟೆದು. ಆ ಸರ್ವಿಸಿಗೆ ಏನೇನು ಮಾಡಿಸ್ತೇನೆ ನನ್ನ ಸರ್ವಿಸು, ಎಷ್ಟೆಷ್ಟು ಖರ್ಚಾಯಿತು ಅಂತ ಫುಲ್ ಡೀಟೇಲ್ಸಾಗಿ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ. ಇದು JCBದು ಟ್ರಾನ್ಸ್ಮಿಷನ್ ಆಯಿಲು, ಇದು ರೇರ್ ಆಕ್ಸಲ್ ಆಯಿಲು, ಇದು ನೋಡಿ ಇಂಜಿನ್ ಆಯಿಲು, ಇದು BS4 ಗಾಡಿ ನನ್ನ ಗೆಳೆಯ. ಇದು ನೋಡಿ ಏರ್ ಫಿಲ್ಟ್ರು, ಇಂಜಿನ್ ಆಯಿಲ್ ಫಿಲ್ಟ್ರು, ಇದು ನೋಡಿ ಹೈಡ್ರಾಲಿಕ್ ಆಯಿಲ್ ಫಿಲ್ಟ್ರು, ಇದು ನೋಡಿ ಗೇರ್ ಬಾಕ್ಸ್ದು ಆಯಿಲ್ ಫಿಲ್ಟ್ರು, ನೋಡಿ ಇದು ಡೀಸೆಲ್ ಫಿಲ್ಟ್ರು. ಇವ್ನು ನೋಡಿದ್ರಲ್ಲ ಮತ್ತೆ ಗೊತ್ತಲ್ಲ, ಇವನು ಸಂತು ನಮ್ಮನ್ನು ಈ JCB ಅವ್ರು ಶೋರೂಮರ್ ಅನ್ನಿಸ್ತಾರೆ, ಇವ್ನು ನನ್ನ ಅನ್ನಿಸ್ತಾನೆ, ಇವನು ಬೆರ್ಸಾಡ್ತಾವ ನೀವು ನನ್ನ. ಇಂಜಿನ್ ಆಯಿಲ್ ಇಳಿಸ್ತಿದ್ದಾರೆ. ಇದು JCB ಫುಲ್ ಸರ್ವಿಸ್ ಬಂದ್ಬಿಟ್ಟು ಏನಾಗುತ್ತೆ ಎಷ್ಟಾಗುತ್ತೆ ಎಲ್ಲ ಡೀಟೇಲ್ಸಾಗಿ ಹೇಳ್ತೀನಿ. ನಿಮಗೆ ಏನು ಡೀಟೇಲ್ಸ್ ಬೇಕೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ತಿಳಿಸ್ಕೊಡ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಫಾಲೋ ಮಾಡಿ. ಇವೇನು ಗೆಳೆಯನ್ನ ಆನೆ ಸಾಕ್ತಂಗೆ ಆಗ್ತೈತೆ ನನಗೆ ಸದ್ಯಕ್ಕೆ. ಬಂದ್ಬಿಟ್ಟು 2000 ಗಂಟೆದು. 2000 ಗಂಟೆಗೆ ಎಷ್ಟು ಖರ್ಚಾಗುತ್ತೆ ನಾನು ಅದನ್ನು ಡೀಟೇಲಾಗಿ ಹೇಳ್ತೀನಿ ನಿಮಗೆ. ಇವಾಗ ಹೊಸ್ದಾಗಿ ಯಾರ್ಯಾರು JCB ತಗೊಳಕ್ಕೆ ಅಂತ ಹೊರಟಿದ್ದೀರೋ ಅವರೆಲ್ಲ ದಯವಿಟ್ಟು JCBನ ನೋಡ್ಕೊಂಡು ಕೆಲಸ ಇದ್ರಷ್ಟೇ ಮಾಡಿ, ಇಲ್ಲಾಂದರೆ ದಯವಿಟ್ಟು JCB ಸವಾಸಕ್ಕೆ ಹೋಗ್ಬಿಡಿ. ಯಾಕಪ್ಪ ಅಂತ ಹೇಳಿದ್ರೆ JCB ಶೋರೂಮರ್ ಏನು ಮಾಡ್ತಾರೆ ಅಂದರೆ, JCB ಗಾಡಿನ ನಿಮಗೆ ಗಾಡಿ ತಗೊಳ್ಳೋ ತನಕ ಅಷ್ಟೇ ಹೌದು. ನೀವು ಗಾಡಿ ತಗೊಂಡ್ರಾ 1 ವರ್ಷ ಅವ್ರ ವಾರಂಟಿ ಮುಗೀತಾ, ಆಮೇಲೆ ಅವ್ರ ಆಟ ಬಂತಂತ ನಿಮ್ಮನ್ನ ಏನು ಮಾಡ್ತಾರೆ, ಚರ್ಮ ಸುಲಿಯಲ್ಲ, ಹಂಗೆ ಸುಲಿದು ಬಿಡ್ತಾರೆ ನಿಮ್ಮನ್ನು. ಕೆಲಸ ಸಿಕ್ಕಿದ್ರೆ ಓಕೆ, ಕೆಲಸ ಇಲ್ಲ ನಿಮ್ದೇನೋ ಮಾಡ್ತೀರಾ, ಯಾರೋ ತಂದಿದ್ದಾರೆ ಹಂಗಂತೇಳಿ ನೀವು ತಂದ್ರಿ ಅಂದರೆ ನನ್ನ ಪರ್ಸ್ನಲ್ ಒಪಿನಿಯನ್ ಇದು. ನನಗೇನೋ ಕೆಲಸ ಸಿಗ್ತೈತಿ ಹಂಗೆ ನಡೀತೈತಿ. ಕೆಲಸ ಇಲ್ಲದೇ ನಿಮ್ಗೆ ಸುಮ್ಮನೆ ಯಾರೋ ತಂದಿದ್ದಾರೆ ಅಂತ ನೀವು JCB ಬಂಡವಾಳ ಹಾಕ್ತೀರ ಅಂದರೆ ದಯಮಾಡಿ ಬಂಡವಾಳ ಹಾಕ್ಬಿಟ್ರಿ, ಬೇರೆ ಏನಾರು ಬಿಸ್ನೆಸ್ ಮಾಡಿ. ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಇದು. ಯಾಕೆ ಅಂತ ಹೇಳಿದ್ರೆ, ನಾನು ಈ ಮಾತು ಯಾಕೆ ಹೇಳ್ತೀನಿ ಅಂದರೆ, ಈ ಶೋರೂಮಿಂದ ಬೇಸತ್ತು ಹೇಳ್ತಿರೋದು. ನಾನು ತಗೊಂಡಿದ್ದು ಶಿವಮೊಗ್ಗ ಶೋರೂಮದಿಂದ ಬೇಸತ್ತು ಹೇಳ್ತಾರೆ. ಯಾಕೆಂದರೆ ಆನ್ ಟೈಮಿಗೆ ಸರ್ವಿಸ್ ಮಾಡೋಕ್ಕೆ ಬರೋಲ್ಲ. ಒಂದು ಆ ವಾರಂಟಿ ಮುಗಿದ ತನಕ ಅಷ್ಟೇ. ಒಂದು ಗಾಡಿ ತಗೋಬೇಕಾರೆ ನಿಮ್ಗೆ ಸಾರ್ ಅಂದ್ಬಿಡ್ತಾರೆ. ಅದಾದಮೇಲೆ ಮುಗೀತು ನಿಮ್ಮ ಕತೆ. ಆಯಿಲ್ ಹಿಡಿತೇನೆ ನೋಡಿ. ಇವಾಗ JCB ಕೆಲಸ ಮಾಡ್ತಾ ಇರಬೇಕು, ಅವಾಗ ನಿಮಗೆ ವರ್ತ್ ಅನಿಸುತ್ತೆ. ಸುಮ್ಮನೆ ನಿಂತ್ಕೊಳ್ತೋ JCB ಕೆಲಸ ಇಲ್ಲ ಅಂತಂದರೆ ಮಾತ್ರ ಪಿಕ್ಚರ್ ಬಿಟ್ಟೋಯ್ತು ನಿಮ್ಮದು ಅಂತ ಅರ್ಥ. ಈ ಸರ್ವಿಸ್ ಅದು 500 ಗಂಟೆಗೆ ಒಂದು ಸರ್ವಿಸ್ ಬರುತ್ತೆ, 1000 ಗಂಟೆ ಒಂದು ಸರ್ವಿಸ್ ಬರುತ್ತೆ, ಈ ಥರ 500 ಗಂಟೆಗೆ ಒಂದು ಸರ್ವಿಸ್ ಬರುತ್ತೆ. 500 ಗಂಟೆ ಅಲ್ಲಿಗೆ 500 ಗಂಟೆದು ಒಂಥರ ಕಾಸ್ಟ್ ಬರುತ್ತೆ ನಿಮಗೆ. 1000 ಗಂಟೆದೇ ಒಂದು ಕಾಸ್ಟ್ ಬರುತ್ತೆ. ನೋಡಿ ರೇರ್ ಬಾಕ್ಸ್ ಆಯಿಲ್ ಇಳಿಸ್ತಾ ಇರೋದು ಇದನ್ನು. ಇಲ್ಲ ಆಲ್ರೆಡಿ ಇಂಜಿನ್ ಆಯಿಲ್ ಇಳಿತಾ ಐತೆ. ನಾನು ವೀಡಿಯೋ ಮಾಡೋದು ಲೇಟ್ ಆಗಿ ಸ್ವಲ್ಪ ಕ್ಷಮೆ ಇರಲಿ. ನೋಡ್ರಿ ಇಲ್ಲಿ ನಮ್ಮ ಸಂತ ನಾನು ಬೈತಾನೆ, ಮರತಿರತ್ತಿಗೆ ತೀರ ಹರಿತಾನೆ. ಇವಾಗ ಇಂಜಿನ್ ಆಯಿಲ್ ಹಾಕ್ಸರ್ ಕಣಬೋ. ಇದು 15 ಲೀಟ್ರ್ ಇರುತ್ತೆ, ಅದ ಒಂದು 5 ಲೀಟ್ರ್ ಉಳಿಯುತ್ತೆ. 10 ಲೀಟ್ರ್ ಇಡ್ಸಿ ಮತ್ತೆ ನಮ್ಮ ಸಂತನು ಮೆಕ್ಯಾನಿಕ್ ಆಗ್ಬಿಟ್ಟಿದ್ದಾನೆ ಇವಾಗ. JCB ಏನು ಸುಮ್ಮನೆ ಸ್ಪಾನರ್ ಕೊಟ್ಟಿದ್ದು ಸಹಿ ಎಲ್ಲ ಬಿಚ್ತಾನೆ. ಒಂದು ಕಡೆಯಿಂದ JCBನೇ ಬಿಚ್ತಾನೆ ಇವಾಗ. ಅವನಿಗೇನು ಸ್ಪಾನರ್ ಕೊಡಬಾರ್ದು ಅವ್ನ ಕೈಗೆ. ಈಗ ನೋಡಿರಿ, ಅವ್ನಿಗೆ ಜೋಡ್ಸಕ್ಕೆ ಬರಲ್ಲ, ತಟಸಾಡ್ತಾನೆ. ಅಲ್ಲಿ ಕೊಡಿ, ಇದ್ರೊಳಗೆ ಬಾಕ್ಸ್ ಒಳಗೆ ಹಾಕು. ಓಹೋ, ಒಳ್ಳೆ ಬಾಕ್ಸ್ ನೋಡ್ರಿ ಹೆಂಗೈತೆ. ಹೆಂಗೆ ನಾವು ಟೆಕ್ನಾಲಜಿಯಾ. ಹಾಂ, ಆಮೇಲೆ ನನಗೆ ತರಗು ಓಡಿಸ್ತಿರಲ್ಲಪ್ಪ ಇಂಜಿನ್ನು. ಹೇಳು ನೋಡಿ ಫ್ರೆಂಡ್ಸ್, ಇದು ಇಂಜಿನ್ನು. ಇದರಿಂದನೇ ಗಾಡಿ ಓಡೋದು. ಮತ್ತೆ ಹೇಳು, ಮತ್ತೆ ಹೇಳು. ಕಾಮಿಡಿಯನ್ ಹೇಳ್ತಿದ್ದೆ. ಆಮೇಲೆ ಒಳಗೆ ಹೆಂಗಿರುತ್ತೆ, ಯಾವುದೋ ಫ್ಯಾಕ್ಟ್ರಿ ಒಳಗೆ ನುಗ್ದಂಗೆ ಐತಿ. JCB ಬಟ್ಟೆ ಬಿಚ್ಚಿಬಿಟ್ಟಿದ್ದಾರೆ. ಟೆಕ್ನಾಲಜಿ ಕಿತ್ತೋಗದ ಅತ್ಲಾಗಿ. ಈಗ ಮಾಡ್ತೀನಿ ಹೇಳು. ಏನು ಹೇಳು. ಸ್ಪಾನರ್ ಕೊಟ್ರದ ಹೆಂಗದ್ ಗೊತ್ತಿ ಅವನಿಗೆ. ಈ ಡಾಕ್ಟರ್ ಕೈ ಟೆಟಸ್ಕೋಪ್ ಕೊಟ್ಟಂಗ ಸುಮ್ಮನೆ ಮುಟ್ ನೋಡ್ತಾರಲ್ಲ, ಇವ್ ಸುಮ್ಮನೆ ಏನು ಸುಮ್ಮನೆ ಬೀಚ್ ನೋಡಿ ಬಿತ್ತವನು. ಹಂಗೆ ನೋಡಿ ಇಲ್ಲಿ ಹಿಂಗೆ ಬಿಚ್ಚೋದು. ಬಿಚ್ಚಕ್ ಬರಲ್ಲ ಅಂದ್ರೆ ಇಲ್ಲಿ ಟ್ರೈನಿಂಗ್ ಬರ್ರಿ ನನ್ನ ಹತ್ರ. ಎಲ್ಲ ಬಿಚ್ಚ ತೋರಿಸ್ತಾನೆ. ಹಾಕಕ್ ಬರಲ್ಲ, ಮಾತ್ರ ಕೇಳಕ್ ಹೋಗಬೇಡಿ. ಅಕ್ಸಲ್ದು ವೇಸ್ಟ್ ಆಯಿಲ್ ಹಾಕೋದು ತೆಗಿಯೋದು ಇದೇ ಆಗ್ತದೆ ಜೀವನ ಬರೀ.
ಫೈನಲಿ ನನ್ನ ಗಾಡಿನ ಸರ್ವಿಸ್ ಎಲ್ಲ ಮುಗೀತು. ನಿಮಗೆ ಎಷ್ಟು ಇನ್ಫಾರ್ಮೇಷನ್ ಬೇಕೋ ಇದ್ರ ಬಗ್ಗೆ ಕಾಸ್ಟ್ ಎಷ್ಟಾಯಿತು ಅಂತ ನನಗೆ ಕೇಳಿದ್ರೆ ನಾನು ನಿಮಗೆ ಡೀಟೇಲ್ ಆಗಿ ನಿಮಗೆ ಹೇಳಿ ಅದನ್ನೊಂದು ವೀಡಿಯೋ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ.